ಹಲೋ. ಪ್ರಕಾಶ್ ಸರ್, ಹಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಯಾರು ಗೊತ್ತಾಗಿಲ್ಲ. ಏನ್ ನಾನು ಇಷ್ಟ ಬೇಗ ಮರಿತೀರಾ ನೀವು? ನಂಬರ್ ಇಲ್ಲ, ಇದು ಯಾಡ್ ಇಲ್ಲ, ಯಾರು ಗೊತ್ತಾಗಿಲ್ಲ. ಬಿಡಿ ಸರ್, ಕಾಂತಾರ ಬಂದ್ಮೇಲೆ ಎಲ್ಲೋ ಕಳೆದೋಗ್ಬಿಟ್ಟಿದ್ರ ನೀವು. ಅಯ್ಯೋ, ಆತರನೇ ಇಲ್ಲಪ್ಪ. ಆರ್ ಜೆ ಸುನಿಲ್ ಅಂತ. ಅಯ್ಯೋ ಸರ್, ನಂಬರ್ ಇದೆ ನಿಮ್ದು ಇನ್ನೊಂದು. ಹೌದಾ? ಹೌದು, ನಾವು ಇನ್ನೊಂದು ಈ ನಂಬರ್ ನಂಬರ್ ಇಲ್ಲ ಅಷ್ಟೇ, ಇನ್ನೊಂದು ನಂಬರ್ ಇದೆ, ಆಡ್ ಮಾಡಿದ್ದೀನಿ. ಹೌದು. ನಾವೀಗ ಹೇಳಿ ಸರ್. ಜಸ್ಟ್ ಪಾಸ್ ಸಿನಿಮಾ ಪ್ರಮೋಷನ್ ಇದೀವಿ, ನಾನು ಮತ್ತೆ ಶ್ರೀ ಇದೀವಿ. ಹಾ, ಇದ್ದಿರಲ್ಲಿ ಇದ್ದೀರಾ? ಹಾಯ್ ಪ್ರಕಾಶ್ ಸರ್. ಹಾಯ್ ಸರ್, ಹಾಯ್, ಹೌ ಆರ್ ಯು? ಹಾಯ್, ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅದೇ ಇವಾಗ ಆರ್ ಜೆ ಸುನಿಲ್ ಅವರ ಕಾರ್ಯಕ್ರಮದಲ್ಲಿ ಇದ್ದೀನಿ. ಹಾ, ಈಗ ಓಕೆ. ಒಂದು ಸೆಗ್ಮೆಂಟ್ ನಡೀತಿದೆ. ಈ ಸೆಗ್ಮೆಂಟ್ ಅಲ್ಲಿ ಏನಂದ್ರೆ ಇವರು ಪ್ರಶ್ನೆ ಕೇಳ್ತಾರೆ. ಬರೀ ಪ್ರಶ್ನೆ ಅಲ್ಲ, ಹಾ, ನಾವು ಕೇಳಬಾರ್ದು ಕೇಳ್ತೀವಿ, ನೀವ್ ಹೇಳ್ಬಾರ್ದನ್ನ ಹೇಳ್ಬೇಕು. ಸರ್, ಇವ್ ಪ್ರಶ್ನೆ ಹೆಂಗಿದೆ ಅಂದ್ರೆ ಇದೊಂಥರ ಈಗ ಕೋಟ್ಯಾಧಿಪತಿ ಫೀಲ್ ಕೊಡ್ತಾವ್ರ ಸರ್ ನಮ್ಗೆ. ಈಗ Okay. ಪ್ರಶ್ನೆ ಕೇಳಿದಾರೆ, ಈಗ ನಂಗೆ ಆನ್ಸರ್ ಗೊತ್ತಾಗ್ತಿಲ್ಲ, ಅದಕ್ಕೆ ಫೋನ್ ಆಫ್ ಫ್ರೆಂಡ್ ಮಾಡಿದೀನಿ ಸರ್ ನಿಮ್ಗೆ. ಹಾ, ಹಾ. ಪ್ರಶ್ನೆ ಏನಪ್ಪಾ ಅಂದ್ರೆ, ಜೇಬಿಂದ ಮೊಬೈಲ್ ಫೋನ್ ಆಗಾಗ ಬೀಳ್ತಿದ್ರೆ ಏನ್ ಅರ್ಥ? ಯಾವ ಜಾಬ್ ಅಂತ ಗೊತ್ತಾದ್ರೆ ಒಳ್ಳೇದಾಗುತ್ತೆ ಸರ್. ನಿಮ್ ಜೊತೆ ಶರ್ಟ್ ಜಾಬ, ಪ್ಯಾಂಟ್ ಜಾಬ ಅಂತ. ಇಲ್ಲಿ ಓ, ಪ್ರಶ್ನೆ ಒಳಗಿಂದ ಸರ್. ಪ್ರಶ್ನೆ. ಈಗ ನೋಡಿದ್ರ ನಿಮ್ಗೆ ಆಪ್ಷನ್ಸ್. ಸರಿ, ಈಗ ನಾನೇ ಬರ್ತೀನಿ. ಈಗ ಸರ್, ಚಡ್ಡಿ ಜಾಬ್ ಅಂತ ಕೇಳಿಲ್ವಲ್ಲ ಸದ್ಯ, ನಮ್ಮ ಉಳಿಕೋತು ಬಡ ಜೀವ. ನಿಮ್ ಪ್ಯಾಂಟ್ ಜಾಬೇ ಸರ್? ಪ್ಯಾಂಟ್ ಜಾಬ ಪದೇ ಪದೇ ಬೀಳ್ತಾ ಇರುತ್ತೆ ಕೆಳಗೆ. ಅದೇ ಫೋನು. ಫೋನು. ಓಕೆ, ಹುಡುಗ ಮದುವೆಗೆ ರೆಡಿ ಆಗಿದೆ ಅಂತ ಅರ್ಥ ಸರ್. ಪಕ್ಕನಾ? ಪಕ್ಕ ಸರ್. ಅದೇ ಏನೋ ಡೈಲಾಗ್ ಇದಿಲ್ಲ ಅದು, ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. ಸರ್ ಯಾವಾಗ್ಲೂ ಅದೇ ಮೂಡಲ್ಲಿ ಇರ್ತಿರಲ್ಲ, ಯಾಕೆ ಸರ್ ನೀವು? ಹಾಗೇನಿಲ್ಲ ಸರ್. ಮತ್ತೆ ಈ ಮದುವೆ ಮಾಡ್ಸೋದು, ಚಂದಮಾಮನ್ ತೋರ್ಸೋದು, ಅದೇ ರೂಟಲ್ಲಿ ಇರ್ತದ ನಿಮ್ ಮಾತುಗಳು ಯಾವಾಗ್ಲೂ. ಹಂಗೇನಿಲ್ಲ, ಬಟ್ ಹುಡುಗರಲ್ವಾ ಸರ್, ಆತರ ಅವ್ರ ಮೂಡ್ ಆತರ ಇರತ್ತೆ, ನಾನು ಆ ಮೂಡ್ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಅವ್ರು ಹುಡುಗರು ಇಲ್ಲಾಂದ್ರೆ ಅವ್ರ ಜೇಬ್ ಹರಿದೋಗಿರ್ಬೇಕು ಸರ್. ಪ್ಯಾಂಟ್ ಜಾಬ್ನೇ ಹರ್ಕೋತಾರೆ ಇವತ್ತು ಹುಡುಗರು. ಮೋಸ್ಟ್ಲಿ ಗರ್ಲ್ ಫ್ರೆಂಡ್ ಇರೋ ಒಂದು ಜೇಬ್ ಇರ್ಬೇಕಿದು. ಗರ್ಲ್ ಫ್ರೆಂಡ್ ಇರೋ ಒಂದು ಜೇಬ್ ಇದೆ. ನೀವ್ ಯಾವಾಗ್ಲಾರ ಕಳ್ಕೊಂಡಿದ್ರ ಜೇಬಲ್ಲಿ ದುಡ್ಡನ್ನ? ಇಲ್ಲ ಸರ್, ದುಡ್ಡು ಅಂತೂ ಕಳ್ಕೊಂಡಿಲ್ಲ ಇವತ್ತಿನವರೆಗೂ. ಏನ್ ಕಳ್ಕೊಂಡಿದ್ದೀರಾ ಇತ್ತೀಚೆಗೆ 2024ರಲ್ಲಿ? ಆತರ ಏನಿಲ್ಲ ಸರ್, ಏನಿಲ್ಲ. ಆತರ ಏನಿಲ್ಲ. ಓಕೆ, ಕಳ್ಕೊಂಡಿದ್ರೆ ಸಿಕ್ಕಿರೋದು ಜಾಸ್ತಿ. ಓಹೋ, ಹಂಗಾರೆ ನಾವ್ ಕೇಳಲೇಬೇಕು ಏನೇನ್ ಸಿಕ್ತೋ. ಬೇರೆಯವ್ರನ್ನ ಕೇಳ್ಬೇಕು ಏನ್ ಕಳ್ಕೊಂಡ್ರಿ ಇವ್ರ ಹತ್ರ ಅಂತ. ಅಲ್ಲ ಕಣ್ರು, ಬಾಲ್ನ ಗ್ರೌಂಡ್ ಅಲ್ಲಿ ಆಡ್ಬೇಕು, ಮಕ್ಕದ ಮೇಲೆ ಆಡೋದು, ಅದು ರಕ್ತ ಬರಂಗೆ. ಜಸ್ಟ್ ಪಾಸ್ ಅಲ್ಲಿ ನನ್ ಕ್ಯಾರೆಕ್ಟರ್ ನೋಡಿ ಬೇರೆ ಲೆವೆಲ್ ತಗೊಂಡೋದ್ರು ಆಡಿಯನ್ಸ್. ಆಹಾ, ಅದೊಂದು ಬಾಲ್ ಬೀಳೋ ಸೀನ್ ನ ಒಂದು 1000 ಜನ ಮೆಸೇಜ್ ಮಾಡಿದ್ರು ಅದ್ ನೋಡಿ. ಹೌದು, ಟೀಸರ್ದಾ? ಟೀಸರ್ ಇದ್ದು. ಬಾಲ್ ಎಲ್ಲಿಗೆ ಬೀಳ್ತು? ಮೂಗು ಬಿದ್ದು ಸದ್ಯಕ್ಕೆ. ಮೂಗಿಗೆ ಸರ್, ಮುಖಕ್ಕೆ ಬಿತ್ತು ಸರ್. ಮುಖಕ್ಕೆ ಬಿದ್ದಿದ್ದಾ? ಮುಖ ಬಿದ್ದಿ ಸರ್. ಓಕೆ, ಈಗ ನಿಮ್ಗೆ ಲಾಸ್ಟ್ ಆಪ್ಷನ್ ಕೊಡ್ತಾ ಇದೀನಿ, ಕಡೆ ಅವಕಾಶ ಕೊಡ್ತಾ ಇದೀನಿ. ಜೇಬಿಂದ ಮೊಬೈಲ್ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ ಹೇಳಿ. ಯಾಕೆ ಗೊತ್ತಿಲ್ಲ ಸರ್, ಕೆಲವು ಸಲ ತುಂಬಾ ವೀಕ್ ಆಗ್ಬಿಡ್ತೀನಿ ನಾನು. ಓಹೋ, ಯಾಕೆ ಚಂದಮಾಮನ್ ನೋಡ್ದಾಗಿಂದ ಹಾಗೇನಾ? ಅದೇ ಚಂದಮಾಮ ನೋಡಿ ತುಂಬಾ ದಿನ ಆಯ್ತಾ? ಯಾಕೋ ಚಂದಮಾಮನ್ ತೋರ್ಸಿ ಎಲ್ಲ ನೀವು. ಹೌದು, ಏನ್ ಅದು ಅವಾಗಿಂದ ಒಂದು ಕ್ವಶನ್ ಸೋತಿಲ್ಲ, ಇದೊಂದು ಕ್ವಶನ್ ಆನ್ಸರ್ ಮಾಡಿಲ್ಲ ಅಂದ್ರೆ ಸೋತ್ ಬಿಡ್ತೀನಿ ಪ್ಲೀಸ್. ಅದೇ ಏನ್ ಗೊತ್ತಾ ಶ್ರೀ, ನಾನು ಜಾಸ್ತಿ ಲುಂಗಿ ಉಡ್ತೀನಲ್ವಾ ಈ ಕಾಂತಾರ ಆದ್ಮೇಲೆ, ಅದಕ್ಕೆ ಜೇಬೇ ಇರಲ್ಲ. ಚಡ್ಡಿ ಹತ್ರ ಹಾಕ್ತಿರ್ತಾನೆ. ಅದ್ ಹಾಕ್ತೀನಿ, ಅದಕ್ಕೆ ಜೇಬಿರಲ್ಲ. ಸಮಸ್ಯೆ ಅಲ್ಲುಂಟು. ಹಾಗಾದ್ರೆ ಸಮಸ್ಯೆ ಅಲ್ಲುಂಟು. ಪದೇ ಪದೇ ಜೇಬಿಂದ ಮೊಬೈಲ್ ಬೀಳ್ತಾ ಇದೆ ಅಂದ್ರೆ ಏನರ್ಥ? ಸ್ಪೆಷಲ್ ಹುಡುಗರದಲ್ವಾ? ಹುಡುಗಿರ್ದ ಏನಾದ್ರು ತಗೊಳ್ಳಿ, ಇನ್ನು ತಲೆಗೆ ಹೋಗಿಲ್ಲ ಸರ್. ಬಿಡ್ತಿಲ್ವಲ್ಲಪ್ಪ ಇವರು. ಅಯ್ಯೋ, ಬಿಡ್ತಿರಲ್ಲ ಸರ್. ನಿಮ್ಗೂ ಏನ್ ಮಾಡೋಣ ಈಗ? ಕೆಲಸ ಮಾಡೋಣ. ಏನು ಮಾಡ್ಬೇಡಿ ಸರ್. ಆನ್ಸರ್ ಈಗ ಉತ್ತರ ಏನಂದ್ರೆ, ಜೇಬಿಂದ ಮೊಬೈಲ್ ಅವಾಗ ಬೀಳ್ತಾ ಇದ್ರೆ ಏನಂತ ಅರ್ಥ ಅಂದ್ರೆ ಬ್ಯಾಲೆನ್ಸ್ ಇಲ್ಲ ಅಂತ ಸರ್. ನಿಮ್ದು ಎಲ್ಲೆಲ್ಲ ಹೋಗಿತ್ತು, ಚಂದ್ರನ ಹತ್ರ ಎಲ್ಲ ಹೋಗಿತ್ತು ಉತ್ತರ, ನಂಗೆ ಗೊತ್ತು. ಹೌದು ನೋಡಿ, ಸಂಖ್ಯೆ ಹೋಗಿ ಬಂದ್ರು ಉತ್ತರ ಸಿಗ್ಲಿಲ್ಲ. ಸಿಂಪಲ್ ಇತ್ತು. ಸಕ್ಕ ಸಿಂಪಲ್ ಆಗಿದೆ. ಹೌದು, ಬಟ್ ಅಷ್ಟೇ ಸಿಂಪಲ್ ಆಗಿ ಅದ್ಭುತವಾಗಿದೆಯಂತೆ ನಿಮ್ಮ ಒಂದು ಕ್ಯಾರೆಕ್ಟರ್ ಕೂಡ ಜಸ್ಟ್ ಪಾಸ್ ಸಿನಿಮಾದಲ್ಲಿ. ಏನ್ ಹೇಳ್ತೀರಾ? ಪ್ರಕಾಶ್ ಸರ್, ಅದನ್ನ ಹೇಳ್ತಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಇದು ನಿಮ್ಮ ಪಾತ್ರ ಇಡೀ ಸಿನಿಮಾದಲ್ಲಿ. ಅಂಡ್ ಅದಕ್ಕೆ ಪಿಜಿಎಂ ಒಂದು ಕಂಪೋಸ್ ಆಗಿದೆ, ನಿಮ್ದು ಒಂದು ಥೀಮ್ ಕ್ರಿಯೇಟ್ ಆಗಿದೆ, ನಿಮ್ದು ಮತ್ತೆ ಭವ್ಯಶ್ರೀ ಅವ್ರದ್ದು ಕಾಂಬಿನೇಷನ್ ಇದೆಯಾ, ಸೀನ್ಗಳಿದೆಯಲ್ಲ, ಅದು ಹೆವಿ ವರ್ಕೌಟ್ ಆಗಿದೆ ಸರ್. ಅದು ಕಾಮಿಕ್ ಆದ್ರೂ ಒಳಗಡೆನೆ ಒಬ್ಳು ಟೀಚರ್ ಜೊತೆ ಸೆಟಪ್ ಮಾಡ್ಕೋಬೇಕು ಅನ್ನೋ ಚಿಂತೆ ಈ ಯಾರೇ ಮಾಡ್ಲಿ ಲೆಕ್ಚರರ್ಗೆ. ಒಂದು ಒಳ್ಳೆ ಸಿನಿಮಾ, ಪ್ರೊಡ್ಯೂಸರ್ ಫ್ಯಾಮಿಲಿ ಜೊತೆ ನೋಡೋದು ಸಿನಿಮಾ. ಹೌದು,
ವೆರಿ ನೈಸ್ ಎಲ್ಲರೂ ಸರ್. ಬಂದು ನೋಡಿ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಥ್ಯಾಂಕ್ ಯು ಹತ್ರ ಪ್ರಕಾಶ್ ಮಾತಾಡೋದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಸಾರಿ ನಿಮ್ಗೆ ಒಳ್ಳೇದಾಗ್ಲಿ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ಇಲ್ಲ ನಾನು ಅವಾಗ ಮಾಡ್ತಿರ್ತೀನಿ ನಿಮ್ಗೆ, ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ಇಲ್ಲ ನೀವು ಯಾವ ನಂಬರ್ ಮಾಡ್ತಿರ್ತಾರೆ ಗೊತ್ತಾಗಲ್ಲ. ನಿಮ್ಮ ಹತ್ರ ಎಷ್ಟು ನಂಬರ್ ಇರುತ್ತೆ ದೇವ್ರಿಗೆ ಗೊತ್ತು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಹತ್ರ ಮಾತಾಡಿದಾಗೆಲ್ಲ. ನಮ್ಗೆ ಚಂದ್ರನ್ ನೋಡಿದಷ್ಟೇ ಖುಷಿ ಆಗುತ್ತೆ. ಹಂಗೆ ಖುಷಿ ಪಡ್ತಾ ಇರಿ ಸರ್. ಖಂಡಿತ ಸರ್. ನಾವು ಬರೀ ಟಚ್ ಫೋನ್ ಇಟ್ಕೊಂಡ್ರೆ ಸಾಲಲ್ಲ ಸರ್, ಟಚ್ ಅಲ್ಲಿ ಇರ್ಬೇಕು. ಅಷ್ಟೇ ಸರ್, ಇರೋಣ. ಖಂಡಿತ ಸರ್. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಹೊಸ ಸಿನಿಮಾಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. RJ Sunil, Prank Calls.